ಹಿಂದೆಲ್ಲ ನಾವು ನೋಡಿದ್ವಿ ಈ ಹೋರ್ಡಿಂಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ರಾದ್ಧಾಂತವೇ ನಡೆದು ಹೋಗಿತ್ತು. ಅದಾದ್ಮೇಲಿಂದ 7 ವರ್ಷಗಳಿಂದ ಅಲ್ಲಿ ಇಲ್ಲಿ ಸಿಕ್ಕಲ್ಲಿ ನೀವು ಹೋರ್ಡಿಂಗ್ಸ್ ಹಾಕಂಗಿಲ್ಲ ಅನ್ನುವಂಥ ಕಾನೂನು ಬಂತು. ಈಗ ಮತ್ತೆ ಹೋರ್ಡಿಂಗ್ಸ್ಗಳು ಪ್ರತ್ಯಕ್ಷ ಆಗ್ತಾ ಇವೆ. 60 ಅಡಿ ರಸ್ತೆಯಲ್ಲೂ ಕೂಡ ನೀವು ಹೋರ್ಡಿಂಗ್ಸ್ಗಳನ್ನು ಹಾಕಬಹುದು ಅಂತ. 7 ವರ್ಷಗಳಿಂದ ಏನು ನೆನೆಗುದಿಗೆ ಬಿದ್ದಿತ್ತು, ಈಗ ಪಾಲಿಕೆ ವ್ಯಾಪ್ತಿನಲ್ಲಿ ಮತ್ತೆ ಈಗ ಜಾಹೀರಾತುಗಳು ಕಾಣಿಸ್ಕೊತವೆ. ಈ ಜಾಹೀರಾತುಗಳ ಹಾವಳಿ ಒಂದು ಸರಿ ಶುರುವಾಯಿತು ಅಂತಂದರೆ ಬಹಳ ಕಷ್ಟ, ವಿಪರೀತ. ಯಾಕಂದರೆ ಯಾವ್ಯಾವ ಸಂದರ್ಭದಲ್ಲಿ ಹೆಂಗೆ ಈ ಹೋರ್ಡಿಂಗ್ಸ್ಗಳು ತಲೆ ಎತ್ತಿ ನಿಂತ್ಕೊಂಡ್ಬಿಡ್ತಾವೆ ನಾವು ನೋಡಿದ್ವಿ. ಮಥಾಯಿ ಎನ್ನುವಂಥವ್ರು ಎಷ್ಟರ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದ್ರು ಅದನ್ನು ಕೂಡ ನಾವು ನೋಡಿದ್ವಿ. ಮಥಾಯಿ ಒಂದು ಲೆಕ್ಕದಲ್ಲಿ ಈ ಹೋರ್ಡಿಂಗ್ಗಳು, ಈ ಜಾಹೀರಾತುಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮರ ಸಾರಿಬಿಟ್ಟಿದ್ರು BBMP ಇದ್ದಂಥ ಸಂದರ್ಭದಲ್ಲಿ. 60 ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಇರುವಂಥ ರಸ್ತೆಗಳಲ್ಲಿ ಮತ್ತೆ ಅವಕಾಶ ಕೊಡಲಾಗ್ತಾ ಇದೆ. ಇದು ಖಾಸಗಿ ಜಾಗಗಳಲ್ಲಿ ಈ ಹೋರ್ಡಿಂಗ್ಸ್ಗಳಿಗೆ ಅಂತನೇ ಈ ಬಿಲ್ಡಿಂಗ್ಗಳ ಮೇಲೆ ಎದ್ದು ಬಿಡ್ತವೆ. ಆದರೆ ಖಾತಾ ಯಾರು ಹೊಂದಿರಲ್ಲ ಆ ಜಾಗದಲ್ಲಿ ಜಾಹೀರಾತನ್ನು ಹಾಕಂಗಿಲ್ಲ. ಒಂದೇ ಜಾಗದಲ್ಲಿ ಎರಡೆರಡು ಹೋರ್ಡಿಂಗ್ಗಳನ್ನು ಹಾಕಂಗಿಲ್ಲ. ಈ ಥರದ್ದು ಈ ಕಂಡೀಷನ್ಸ್ ಅಪ್ಲೈ, ಎಲ್ಲ ಕಂಡೀಷನ್ಸ್ ಅಪ್ಲೈ ಇರ್ತವೆ ಪೇಪರ್ ಮೇಲೆ. ಫಾಲೋ ಮಾಡೋರು ಯಾರು ಫಾಲೋ ಮಾಡಬೇಕು? ಇವಾಗಂತೂ ಈ ಹೋರ್ಡಿಂಗ್ಸ್ಗಳದ್ದಿದೆಯಲ್ಲ, ಈ ಹೋರ್ಡಿಂಗ್ಸ್ಗಳ ರೀತಿಯೇ ಬದಲಾಗಿದೆ. ಯಾರು ಇವಾಗ ಫ್ಲೆಕ್ಸ್ ರೀತಿಯಲ್ಲಿ ಹಾಕೋದೇ ಇಲ್ಲ. ಇವಾಗ ಎಲ್ಲ ಡಿಜಿಟಲ್ ಬಂದುಬಿಟ್ಟಿದೆ. ಇವಾಗ 24 ಗಂಟೆ ಓಡ್ತಾ ಇರ್ತವೆ. ಬನ್ನಿ, ಶಾಂತಮೂರ್ತಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಈಗ ನಾವು ನೋಡಿದ್ವಿ, ಹಿಂದೆ ನಾನು ಒಂದು ಉಲ್ಲೇಖ ಮಾಡಿದೆ, ಮಥಾಯಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮರ ಸಾರಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ಅದರ ಮುಂದುವರೆದ ಭಾಗ, ಈಗ ಹಾಕಬಹುದು ಅನ್ನುವಂಥ ಕಾನೂನು ಬರ್ತಾ ಇದೆ. ಇನ್ನು ಎಲ್ಲಿ ನೋಡಿದ್ರಲ್ಲಿ ಹೋರ್ಡಿಂಗ್ಗಳು ತಲೆ ಎತ್ತಿದ್ರು ಕೂಡ ಅಚ್ಚರಿ ಇಲ್ಲ. ಏನಂತೀರಿ ಶಾಂತಮೂರ್ತಿ? ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ನನ್ನ ಧ್ವನಿ ಅವರಿಗೆ ಕೇಳ್ತಾ ಇಲ್ಲ. ಮತ್ತವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹೋರ್ಡಿಂಗ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ರಾದ್ಧಾಂತಗಳೇ ನಡೆಸೋದು ಹಿಂದೆಲ್ಲ. ಈಗ ಹೊಸ ಷರತ್ತುಗಳು ಅನ್ವಯ ಆಗ್ತವೆ, ಹೊಸ ಕಂಡೀಷನ್ಸ್ ಅಪ್ಲೈ. ಆದರೆ ಯಾರು ಕೇಳ್ತಾರೆ? ಆರಂಭದಲ್ಲಿ ಎಲ್ಲ ಕಂಡೀಷನ್ಸು ಕೂಡ ಕೇಳ್ತಾರೆ. ಬೆಂಗಳೂರಲ್ಲಿ ಯಾವುದಾದ್ರೂ ಈ ಷರತ್ತುಗಳು, ಈ ಕಂಡೀಷನ್ಸ್ಗಳು ಲಾಗು ಆಗಿರೋದನ್ನು ನೋಡಿದ್ದೀವ ನಾವು? ಖಂಡಿತವಾಗಲೂ ಇಲ್ಲ. ಬನ್ನಿ, ಶಾಂತಮೂರ್ತಿ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಬಹುಶಃ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ಈಗೇನೀಗ ಹೊಸ ರೂಲ್ಸ್ ಬರ್ತಾ ಇದೆ. ಈಗ 60 ಅಡಿ ರಸ್ತೆಗಳಲ್ಲೂ ಕೂಡ ಹೋರ್ಡಿಂಗ್ಸ್ ಕಾಣಿಸ್ಕೊಳ್ತವೆ. ಇನ್ನು ಈ ಹೋರ್ಡಿಂಗ್ಸ್ಗಳದ್ದೇ ಒಂದು ಹೊಸ ದುನಿಯಾ ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ? ಎಸ್ ರಂಗನಾಥ್, ಈಗಾಗಲೇ 7 ವರ್ಷಗಳ ಬಳಿಕ ರಾಜಧಾನಿಯಲ್ಲಿ ಮತ್ತೆ ಫ್ಲೆಕ್ಸ್ ಮತ್ತೆ ಹೋರ್ಡಿಂಗ್ಸ್ಗಳ ಅಬ್ಬರ ಹೆಚ್ಚಾಗುವ ಒಂದು ಆತಂಕ ಎದುರಾಗಿದೆ. ಯಾಕಂದ್ರೆ 2008ರಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಗಾತ್ರದಲ್ಲಿ ಜಾಹೀರಾತು ಪ್ರದರ್ಶನವನ್ನ ರದ್ದು ಮಾಡಲಾಗಿತ್ತು, ನಿಷೇಧವನ್ನ ಏರಲಾಗಿತ್ತು. ಈಗ ಸರ್ಕಾರ ಮತ್ತೆ ಒಂದು ತಿದ್ದುಪಡಿಯನ್ನು ಜಾರಿಗೆ ತಂದಿರುವಂಥದ್ದು. ಅಂದ್ರೆ ಆ ಒಂದು ಜಾಹೀರಾತು ಫಲಕಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇದು ಒಂದು ರೀತಿಯಲ್ಲಿ ಜಾಹೀರಾತು ಮಾಫಿಯಾಗೆ ಒಂದು ರತ್ನಗಂಬಳಿಯನ್ನು ಆಸ್ತ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಬೃಹತ್ ಗಾತ್ರದ ಹೋರ್ಡಿಂಗ್ಸ್ಗಳಿಂದ ಅಪಾಯಗಳು ಎದುರಾಗಿತ್ತು. ಜೊತೆಗೆ ಒಂದಷ್ಟು ಅವಘಡಗಳು ಕೂಡ ಸಂಭವಿಸಿತ್ತು. ಗಾಳಿಯಲ್ಲಿ ಹೋರ್ಡಿಂಗ್ಸ್ಗಳು ಬೀಳೋದು, ಜೊತೆಗೆ ಪಾದಚಾರಿ ಮಾರ್ಗಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಜನರಿಗೆ ಸಮಸ್ಯೆ ಕೂಡ ಆಗ್ತಾ ಇತ್ತು. ಈ ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳ ಬಳಿಕ ಒಂದು ಹೋರ್ಡಿಂಗ್ಸ್ಗಳನ್ನು ಹಾಕಬಾರ್ದು ಅನ್ನುವಂಥ ನಿಯಮ ಕೂಡ ಜಾರಿಗೆ ಬಂದಿತ್ತು. ಈಗ ಅದನ್ನು ತಿದ್ದುಪಡಿ ಮಾಡಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳು, ರಸ್ತೆಗಳು ಸೇರಿದಂತೆ ಬಿಲ್ಡಿಂಗ್ಗಳ ಮೇಲೆ ಕೂಡ ಒಂದು ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಸರ್ಕಾರ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಜೊತೆಗೆ ಆಗಸ್ಟ್ನಲ್ಲಿ ಟೆಂಡರ್ ಅನ್ನು ಕರೆಯೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಒಂದಷ್ಟು ಜಾಗಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಭಾಗದಲ್ಲೂ ಕೂಡ ಫ್ಲೆಕ್ಸ್ ಹಾಗೂ ಹೋರ್ಡಿಂಗ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಈಗ ಅವಕಾಶವನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ವಿಧಾನಸೌಧ, ಹೈಕೋರ್ಟ್ ಸುತ್ತಮುತ್ತ, ರಾಜಭವನ ಸುತ್ತಮುತ್ತ ನಿಷೇಧವನ್ನು ಹೊರಡಿಸಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಧಾರ್ಮಿಕ ಸ್ಥಳಗಳಿದೆ ಅಂದ್ರೆ ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ದೇವಾಲಯಗಳಿರ್ಬೋದು, ಇಂಥ ಸ್ಥಳಗಳ ಪಕ್ಕದಲ್ಲಿ ಮಾತ್ರ ಹೋರ್ಡಿಂಗ್ಸ್ಗಳನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲಿ ಹೋರ್ಡಿಂಗ್ಸ್ಗಳನ್ನು, ಜಾಹೀರಾತುಗಳನ್ನು ಪ್ರದರ್ಶನ ಮಾಡೋದಕ್ಕೆ ಈಗ ಸರ್ಕಾರ ಗ್ರೀನ್ ಸಿಗ್ನಲ್ನ ಕೊಟ್ಟಿರುವಂಥದ್ದು. ಇದರಿಂದ ರಾಜಧಾನಿಯ ಅಂದಾಗಿಡೋದ್ರ ಜೊತೆಗೆ ಹೋರ್ಡಿಂಗ್ಸ್ಗಳ ಅಬ್ಬರ ಕೂಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನೋಡಿ, ಇನ್ನು ಶುರು ಆಗುತ್ತೆ ಏನು ಹಂಗಾಮ. ಎಷ್ಟರ ಮಟ್ಟಿಗೆ ಬೆಂಗಳೂರನ್ನ
ಅದನ್ನು ವಿರೂಪ ಮಾಡಿಬಿಡ್ತಾರೆ ನೋಡಿ. ಅಲ್ಲಿ ಇಲ್ಲಿ ಸಿಕ್ಕಲ್ಲಿ ಹೋರ್ಡಿಂಗ್ಸ್ಗಳು ಹಾಕ್ಕೊಂಡು ಒಂದ್ರ ಪಕ್ಕದಲ್ಲಿ ಒಂದು ಹಾಕಬಾರ್ದು ಅಂತ ಇದೆ. ಫಾಲೋ ಮಾಡ್ತಾರೆ ಯಾರಾದ್ರೂ? ದೇವರನಿಗೂ ಫಾಲೋ ಮಾಡಲ್ಲ. ಈ ಕಂಡೀಷನ್ಸ್ ಅಪ್ಲೈ ಇದೆಯಲ್ಲ, ಇದು ಟೆಂಪ್ರವರಿ ಮಾತ್ರ. ಇದು ಮುಂದುವರೆಸ್ತಾರೆ. ಇನ್ನು ರಾದ್ಧಾಂತ ಮೊದಲೇ ಬೆಂಗಳೂರಿನ ಸ್ಥಿತಿಗತಿಗಳನ್ನು ನೋಡ್ತೀವಿ, ಇನ್ನಷ್ಟು ಕೆಟ್ಟೋಗುತ್ತೆ ನೋಡಿ. ಇದು ಸಂಗತಿ.